ಬ್ರೇಕ್ನ ನಂತರ ಮಹಾಭಾರತ 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ ತನ್ನ ಎರಡನೆಯ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. 6 ರಾಜ್ಯಗಳ 43 ಕ್ಷೇತ್ರಗಳಿಗೆ, ಕರ್ನಾಟಕದ ಯಾವ ಕ್ಷೇತ್ರಗಳಿಗೂ ಕಾಂಗ್ರೆಸ್ ಪಟ್ಟಿಯಲ್ಲಿ ಇವತ್ತು ಘೋಷಣೆಗಳಾಗಿಲ್ಲ. ಆದ್ದರಿಂದ ಯಥಾ ಪ್ರಕಾರ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇರುವ ಪ್ರಮುಖ ಪ್ರಶ್ನೆ ಏನು? ಕರ್ನಾಟಕದಲ್ಲಿ ಇರುವ ಪ್ರಶ್ನೆ ಏನು? ಬಿಜೆಪಿ ಕಳೆದ ಸಲ 25 ಗೆದ್ದಿತ್ತು. 25ರಲ್ಲಿ ಎಷ್ಟು ಕಡಿಮೆ ಸ್ಥಾನಗಳನ್ನು ಬಿಜೆಪಿ ಕಳ್ಕೊಳ್ಳುತ್ತೆ? ಕಾಂಗ್ರೆಸ್ ಕಳೆದ ಸಲ 1 ಮಾತ್ರ ಗೆದ್ದಿತ್ತು. ಕಾಂಗ್ರೆಸ್ ತನ್ನ ಟ್ಯಾಲಿಯನ್ನು ಎಷ್ಟು ಹೆಚ್ಚು ಮಾಡಿಕೊಳ್ಳುತ್ತೆ? ಇದು ಇರುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಕಾಂಗ್ರೆಸ್ ಬಿಜೆಪಿಗೆ ಟಫ್ ಫೈಟ್ ಕೊಡುವ ಕ್ಷೇತ್ರಗಳ ಚರ್ಚೆಯಾಗಬೇಕು. ಬಿಜೆಪಿಗೆ ಟಫ್ ಫೈಟ್ ಕೊಡುವ ಕ್ಷೇತ್ರಗಳ ಲೆಕ್ಕ ಸಿಕ್ಕರೆ ಕರ್ನಾಟಕದ ಟ್ಯಾಲಿ ಏನಾಗಬಹುದು ಅನ್ನೋದರ ಅಂದಾಜು ಸಿಗೋದಕ್ಕೆ ಸಾಧ್ಯ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಮತ್ತು ಹಿರಿಯ ಪತ್ರಕರ್ತರ ರವೀಂದ್ರ ರೇಷ್ಮೆ ಅವರು ನಮ್ಮ ಜೊತೆಗಿದ್ದಾರೆ. JDSನಿಂದ ಗಂಗಾಧರ ಮೂರ್ತಿಯವರು, ಕಾಂಗ್ರೆಸ್ನಿಂದ ನಟರಾಜ್ ಗೌಡ್ರು, ಮೋಹನ್ ವಿಶ್ವ ಬಿಜೆಪಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇಷ್ಟೇ ಅಲ್ವಾ? ವಾಟ್ ಅಕ್ಯುಮುಲೇಟ್ಸ್ ಇಸ್ ಬಿಜೆಪಿ ಎಷ್ಟು ಸ್ಥಾನಗಳನ್ನು ಕಡಿಮೆ ಮಾಡಿಕೊಳ್ಳುತ್ತೆ, ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಹೆಚ್ಚು ಮಾಡಿಕೊಳ್ಳುತ್ತೆ? ಡೆಫಿನೆಟ್ಲಿ ನೋಡಿ, ಕಾಂಗ್ರೆಸ್ ಈಗ ಅಧಿಕಾರದಲ್ಲಿದ್ದರೂ ಕೂಡ ಇಫ್ ಕಾಂಗ್ರೆಸ್ ಟಚಸ್ 13-14 ಇಟ್ಸ್ ಎ ಹ್ಯೂಜ್ ವಿಕ್ಟ್ರಿ ಫಾರ್ ಹ್ಯೂಜ್. ಹೌದು. ಬಿಜೆಪಿ ನರೇಂದ್ರ ಮೋದಿ ಅವರ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅದು 20 ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೆ, ಈ ವಕ್ತಾರರುಗಳು ಏನೇ ಹೇಳ್ತಾರೆ, ಬಟ್ ಸದ್ಯದ ಮಟ್ಟಿಗೆ ಬಿಜೆಪಿಗಿಂತಲೂ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಗಳಿಸುವ ಸಾಧ್ಯತೆ ಇಲ್ಲ. ಆ ಸಾಧ್ಯತೆ ಕಡಿಮೆ. ನೋಡಿ, ಕಳೆದ 20 ವರ್ಷದ ನೀವು ನೋಡಿದರೆ ಮುಂಬೈ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮುಂಬೈ ಕರ್ನಾಟಕದಲ್ಲಿ ಅಲ್ಟರ್ನೇಟಿವ್ ಇಲೆಕ್ಷನ್ಸ್ನಲ್ಲಿ ಬಿಜೆಪಿ ಒಂದು ಇಲೆಕ್ಷನ್ನಲ್ಲಿ ಜಾಸ್ತಿ ಸ್ಥಾನ 50ರಲ್ಲಿ 35ರವರೆಗೆ ಹೋಗುತ್ತೆ, ಇನ್ನೊಂದರಲ್ಲಿ 17ಕ್ಕೆ ಬರುತ್ತೆ. ಹೌದು. ಕರಾವಳಿ ಭಾಗದಲ್ಲಿ ಬಿಜೆಪಿ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಒಂದು ಸ್ಟ್ಯಾಟಸ್ ಕೋನ ಕಾಯ್ದುಕೊಳ್ತಾ ಇದೆ, ಬಾರಿಂಗ್ ಕಾರವಾರ ಜಿಲ್ಲೆ. ಉಡುಪಿ ಮತ್ತು ಮಂಗಳೂರು ವಿಧಾನಸಭಾ ಚುನಾವಣೆಯಲ್ಲೂ ಸ್ವೀಪ್ ಮಾಡಿದೆ ಈ ಬಾರಿ. ಹೌದು. ಜೊತೆಗೆ ನಿಮಗೆ ಮಧ್ಯ ಕರ್ನಾಟಕವನ್ನು ತೆಗೆದುಕೊಂಡಾಗ ವೋಟಿಂಗ್ ಪ್ಯಾಟರ್ನ್ನಲ್ಲಿ ಬಿಜೆಪಿಗೆ ಅಡ್ವಾಂಟೇಜ್ ಮಧ್ಯ ಕರ್ನಾಟಕದಲ್ಲಿ ಕಾಣುತ್ತೆ. ಬೆಂಗಳೂರು ನಗರ ಅಂತೂ ಕಾಸ್ಮೋಪಾಲಿಟನ್, ಮೋದಿ ಎಲ್ಲ ಚುನಾವಣೆಗಳಲ್ಲೂ ಕೂಡ 3 ಕ್ಷೇತ್ರಗಳನ್ನು ಬಿಜೆಪಿ ತುಂಬ ಸುಲಭವಾಗಿ ಸ್ವೀಪ್ ಮಾಡಿದೆ. ನನಗನ್ಸುತ್ತೆ ಅಜಿತ್, ಫೈಟ್ ಎಲ್ಲಿದೆ ಅಂತಕ್ಕಂಥದ್ದನ್ನು ನಾವು ತೆಗೆದು ನೋಡಿದರೆ ಹಳೆ ಮೈಸೂರು ಭಾಗ. ಆಬ್ವಿಯಸ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡಿದ್ದೇ ಕಾಂಗ್ರೆಸ್ಸನ್ನು ತಡೆಯುವುದಕ್ಕೋಸ್ಕರ. ಒಂದು ವೇಳೆ ಹಳೆ ಮೈಸೂರು ಭಾಗದಲ್ಲಿ ಸಮಸ್ಯೆ ಇರಲಿಲ್ಲ ಅಂತಂದರೆ ಅಲ್ಲೊಂದು ತ್ರಿಕೋನ ಫೈಟ್ ನೋಡ್ಲಿಕ್ಕೆ ಸಿಗ್ತಿತ್ತು. ಉದಾಹರಣೆಗೆ ಚಾಮರಾಜನಗರ ಬಿಜೆಪಿ ಗೆಲ್ಲೋ ಕ್ಷೇತ್ರ ಅಲ್ಲ ಅದು. ಕಳೆದ ಸಲ ಮೈತ್ರಿ ಎಡವಟ್ಟಿನಿಂದ ಕೇವಲ 2,000 ಮತಗಳ ಅಂತರದಿಂದ ಅಲ್ಲಿ ಬಿಜೆಪಿ ಗೆದ್ದದ್ದು. ಅದು ಶ್ರೀನಿವಾಸ್ ಪ್ರಸಾದ್ ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದರು. ಅವರು ದಲಿತ ಒಟ್ಟಾರೆ ಹೋರಾಟಗಳಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥವ್ರು. ಒಂದು ಮೀಸಲು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಧ್ರುವನಾರಾಯಣ್ ವರ್ಸಸ್ ಶ್ರೀನಿವಾಸ್ ಪ್ರಸಾದ್ ನಡೆದಾಗ ಒಂದು ಅಡ್ವಾಂಟೇಜ್ ಅಲ್ಲಿ ಲಿಂಗಾಯತ ಮತಗಳು ಕೂಡ ಇವೆ, ಹಿಂದುಳಿದ ವರ್ಗದ ಮತಗಳು ಕೂಡ ಇವೆ, ಒಕ್ಕಲಿಗ ಮತಗಳು ಕೂಡ 1-2 ಕ್ಷೇತ್ರಗಳಲ್ಲಿ. ಅದರ ಲಾಭ ಶ್ರೀನಿವಾಸ್ ಪ್ರಸಾದ್ಗಾಗಿರ್ಬೋದು. ಆದರೆ ಈ ಸಲ ಶ್ರೀನಿವಾಸ್ ಪ್ರಸಾದ್ ಇಲ್ಲ ಮತ್ತು ಅವರ ವಿರುದ್ಧ ಮಿನಿಸ್ಟ್ರೇ ಕಣಕ್ಕಿಳಿತಾರೋ, ಮಿನಿಸ್ಟರ್ ಮಗ ಕಣಕ್ಕಿಳಿತಾರೋ ಅನ್ನೋ ಸಿಚುವೇಶನ್ ಇದೆ. ನನಗನ್ಸುತ್ತೆ ಚಾಮರಾಜನಗರ ಡೆಫಿನೆಟ್ಲಿ ಒಂದು ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಇರ್ತಕ್ಕಂಥ ಕ್ಷೇತ್ರ ಅಂತ ಸದ್ಯಕ್ಕಂತರೂ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಜೊತೆಗೆ ಹಳೆ ಮೈಸೂರಿನ ಕ್ಷೇತ್ರಗಳು ನೋಡಿ, ಚಿಕ್ಕಬಳ್ಳಾಪುರ ಹಿಂದೆ ಬಚ್ಚೇಗೌಡರು ಸೋತಿದ್ರು, ಯಾಕಂದರೆ ಕುಮಾರಸ್ವಾಮಿ ಅಲ್ಲಿ ಸ್ಪರ್ಧಿಸಿದ್ರು, ವೀರಪ್ಪ ಮೊಯ್ಲಿ ಗೆದ್ದಿದ್ರು. ಕಳೆದ ಬಾರಿ ಬಚ್ಚೇಗೌಡರು ಸುಲಭವಾಗಿ ಗೆದ್ದರು. ಈ ಬಾರಿಯಲ್ಲಿ ಬಚ್ಚೇಗೌಡರು ಕ್ಯಾಂಡಿಡೇಟ್ ಇಲ್ಲ, ಅವ್ರ ಮಗ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ.
ಹೀಗಾಗಿ ಅಲ್ಲಿ ಒಳ ಜಗಳ ಇದೆ. SR ವಿಶ್ವನಾಥ್ ಪುತ್ರನೋ ಡಾಕ್ಟರ್ ಸುಧಾಕರೋ ಅಂತಕ್ಕಂಥ ಒಳ ಜಗಳಗಳ ಮಧ್ಯೆ ಬಿ ಜೆ ಪಿಯಲ್ಲಿ ಯಾರಿಗೆ ಟಿಕೆಟನ್ನು ಕೊಟ್ಟರೂ ಕೂಡ ಅದೊಂದು OBC ಕ್ಷೇತ್ರವಾಗಿತ್ತು. ಜಾಲಪ್ಪಾಲಿಂದ ಆರಿಸ್ಬರ್ತಾಯಿದ್ರು, ನಂತರ ವೀರಪ್ಪ ಇಲ್ಲಿ ಆರಿಸ್ಬರ್ತಾಯಿದ್ರು, ಬಚ್ಚೇಗೌಡರು ಒಂದು ಬಾರಿ ಗೆದ್ದರು. ಹೀಗಾಗಿ ಈ ಬಾರಿಯಲ್ಲಿ ಏನಾಗುತ್ತೆ ಮತ್ತು JDSನ ಮತಗಳು ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗ್ತವ ಅಂತಕ್ಕಂಥದ್ದು ಕೂಡ ನೋಡಬೇಕಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಕಾಂಗ್ರೆಸ್ ಅಲ್ಲಿ ಸದ್ಯಕ್ಕಂತರೂ ಪ್ರಬಲವಾಗಿ ಕಾಣ್ತಾ ಇದೆ. ಕೋಲಾರ ಎಂದು ನಿಮ್ಗೆ 91ರ ಅಯೋಧ್ಯ ಆಂದೋಲನದ ಸಂದರ್ಭದಲ್ಲಿ ಕೋಲಾರದಲ್ಲಿ ಗಲಾಟೆ ಆಗಿತ್ತು ನಂಗೆ ನೆನಪಿದ್ರೆ. ಬಟ್ ವೆನ್ ಇಟ್ ಕಮ್ಸ್ ಟು ವೋಟ್, ಕಾಂಗ್ರೆಸ್ಸಲ್ಲಿ ಸತತವಾಗಿ 91ರಲ್ಲೇ ಮುನಿಯಪ್ಪನವರು ಗೆಲ್ಲಿಕ್ಕೆ ಆರಂಭಿಸಿದ್ದು. ಕೃಷ್ಣರಾವ್ ನಂತರ 91ರಲ್ಲಿ ಮುನಿಯಪ್ಪನವರು ಶುರು ಮಾಡಿದರು. ಈ ಬಾರಿ ಕೋಲಾರದಲ್ಲಿ ತುಂಬ ಸುಲಭ ಇಲ್ಲ. JDSನ ನೋಡಿ, ಮೀಸಲು ಕ್ಷೇತ್ರದಲ್ಲಿ ಅನೇಕ ಬಾರಿ ಏನಾಗುತ್ತೆ, SC ವೋಟ್ಗಳು ಒಡೀತವೆ. ಡಾಮಿನೆಂಟ್ ಕಮ್ಯುನಿಟಿಯ ವೋಟ್ ಬಹಳ ಮುಖ್ಯ ಆಗುತ್ತೆ. ಸೊ JDSನ ವೋಟ್ ಏನಾಗುತ್ತೆ ಅಂತಕ್ಕಂಥದ್ದು ಕೋಲಾರದಲ್ಲೂ ಕೂಡ ಒಂದು ವೇಳೆ ಅದು BJPಗೆ ಸಿಗುತ್ತೆ ಅಂತಕ್ಕಂಥದ್ದನ್ನೇ ಹೇಳಲಾಗ್ತಾ ಇದೆ. ತುಮಕೂರು ಕ್ಷೇತ್ರ ಕಳೆದ ಬಾರಿ ನೀವು ತೆಗೆದು ನೋಡಿ, ಮಧುಗಿರಿಯಲ್ಲಿ ಪ್ರಾಯಶಃ ಗಂಗಾಧರ ಮೂರ್ತಿ ಅದೇ ಬೊಟ್ಟು ಮಾಡ್ತಾ ಇದ್ರು. KN ರಾಜಣ್ಣ ಅವರ ಕ್ಷೇತ್ರದಲ್ಲಿ 75,000 ಲೀಡ್ ಸಿಕ್ಕಿತ್ತು. ಯಾರಿಗೆ? GS ಬಸವರಾಜ್ಗೆ. KN ರಾಜಣ್ಣ ಬಹುತೇಕ ಬಹಿರಂಗವಾಗಿ GS ಬಸವರಾಜ್ ಪರ ಪ್ರಚಾರವನ್ನು ಆ ಬಾರಿ ನಡೆಸಿದರು. ಈ ಬಾರಿ ಹಾಗಾಗಲ್ಲ, ಅವರೇ ಮುದ್ದಹನುಮೇಗೌಡರನ್ನ ಕರ್ಕೊಂಡು ಬಂದಿದ್ದಾರೆ. ನಿಶ್ಚಿತವಾಗಿ ತುಮಕೂರು ಒಂದು ಈ ಬಾರಿ ಅತ್ಯಂತ ಕುತೂಹಲದ ಫೈಟ್ ನಡೆಯುತ್ತೆ. ಯಾಕಂದರೆ ಸೋಮಣ್ಣ ಮತ್ತು ಮುದ್ದಹನುಮೇಗೌಡರು ಇಬ್ಬರೂ ಒಂದು ರೀತಿಯ ಸಮಬಲದ ಹೋರಾಟವನ್ನು ತುಮಕೂರಿನಲ್ಲಿ ನಡೆಸ್ತಾರೆ. ಕಳೆದ ಬಾರಿ ಆದಂತೆ ಆಗಲ್ಲ ಅಂತ ಅನಿಸುತ್ತೆ. ಮಂಡ್ಯ ಹಾಸನ ಅಗೇನ್ DK ಶಿವಕುಮಾರ್ ಪಾಲಿಗೆ ಪ್ರತಿಷ್ಠೆಯ ಪ್ರಶ್ನೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾದ್ರೆ ಈ ಬಾರಿ BJP JDS ಮೈತ್ರಿ ಆದರೂ ಕೂಡ JDSನ್ನು ಓಟ್ಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ, ಅಥವಾ JDSನ್ನು ಆ 2 ಕ್ಷೇತ್ರಗಳಲ್ಲಿ ಮಣಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಕೂಡ DK ಶಿವಕುಮಾರ್ ನಾಯಕತ್ವಕ್ಕೆ ಪ್ರಶ್ನೆ. ಡಾಕ್ಟರ್ ಮಂಜುನಾಥರನ್ನು BJP ತಂದು ನಿಲ್ಲಿಸಿದೆ. DK ಸುರೇಶ್ ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಒಂದು ಟಫ್ ಫೈಟ್ ನಡೀತಕ್ಕಂಥ ಕ್ಷೇತ್ರವಾಗಿ ಈಗ ಮೇಲ್ನೋಟಕ್ಕೆ ಬೆಂಗಳೂರು ಗ್ರಾಮಾಂತರ ಕಾಣ್ತಾ ಇದೆ. ಇಲ್ಲಾಂದರೆ ಕಳೆದ ಬಾರಿ ಈ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು BJP ಅಶ್ವಥ್ ನಾರಾಯಣ್, ಕೊನೆಯ ಗಳಿಗೆಯಲ್ಲಿ ಅವ್ರನ್ನ ಕಳಿಸಲಾಗಿತ್ತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಬಂದ ನಂತರ ಒಂದು ಫೈಟ್ ನಿಶ್ಚಿತವಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ನನಗನ್ಸುತ್ತೆ ಹಳೆ ಮೈಸೂರಿನ ಎಲ್ಲ ಕ್ಷೇತ್ರಗಳು ಅಜಿತ್ ಓಪನ್ ಇರ್ತವೆ. ಅಲ್ಲ, ಒಂದೊಂದಾಗಿ ನೋಡೋಣ. ಈ ಮೈಸೂರಿಂದ ಕುತೂಹಲ ಇದೆ ರೀ. ಈಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ಲ, ಯದುವೀರರಿಗೆ ಟಿಕೆಟ್ ಅನ್ನೋದಾದರೆ ಕಾಂಗ್ರೆಸ್ ಸಹಜವಾಗಿ ಒಬ್ಬ ಒಕ್ಕಲಿಗ ನಾಯಕನಿಗೆ ಕೊಡುವ ಸಾಧ್ಯತೆಗಳು ಸ್ಪಷ್ಟವಾಗಿದೆ. ಆಮೇಲೆ ಪ್ರತಿ ಬಾರಿ ಆಮೇಲೆ ಈ ಚುನಾವಣೆಗಳು ತುಂಬ ಸಲ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷದವರು ಎಷ್ಟು ಜನ MLAಗಳಿದ್ದಾರೆ ಅನ್ನೋದರ ಮೇಲೆ ಕೂಡ ಚುನಾವಣೆಗಳ ದಿಕ್ಕು ಬದಲಾಗುವ ಸಾಧ್ಯತೆ ಇದೆ. ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಮೈಸೂರು ಇಟ್ ಸೆಲ್ಫ್. ಮೈಸೂರಿನ ಸದ್ಯದ ಬಲಾಬಲ, ಶಾಸಕರ ಬಲಾಬಲವನ್ನು ನೋಡಿ. BJP 1 ಶಾಸಕರಿದ್ದಾರೆ, JDSನ 2 ಶಾಸಕರಿದ್ದಾರೆ, ಕಾಂಗ್ರೆಸ್ಸಿನ 5 ಜನ ಶಾಸಕರಿದ್ದಾರೆ. BJP 1, ಕಾಂಗ್ರೆಸ್ 5, JDS 2. ಶಾಸಕರ ಬಲಾಬಲ ಇದೆ. ಪ್ರತಾಪ್ ಸಿಂಹ ಹಾಲಿ ಸಂಸದ, ಅವರಿಗೆ ಈ ಸಲ ಟಿಕೆಟ್ ಇಲ್ಲ ಅನ್ನೋದು ಬಹುತೇಕ ಖಚಿತ ಆಗಿದೆ. ಅವರೇ ಮಾತಾಡ್ತಿದ್ದಾರೆ. ನೆನ್ನೆ ಫೇಸ್ಬುಕ್ ಲೈವ್ ಮಾಡಿದ್ರು, ಇವತ್ತು ಮಾಧ್ಯಮಗಳಿಗೆ ಕೊಟ್ಟಂತಹ ಹೇಳಿಕೆಗಳನ್ನು ನೋಡಿದ್ರೆ ಟಿಕೆಟ್ ಇಲ್ಲ. ಯದುವೀರ್, ಮಹಾರಾಜ ಯದುವೀರ್ ಅವರು ಕ್ಯಾಂಡಿಡೇಟ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಅಲ್ಲಿ BJPಯ 1 ಶಾಸಕರಿದ್ದಾರೆ, JDSನ 2 ಶಾಸಕರು. ಕಾಂಗ್ರೆಸ್ನ ಬಲ ಈ ಸಲ 5. ಕೊಡಗುನಲ್ಲಿ 2 ಕಾಂಗ್ರೆಸ್ ಶಾಸಕರಿದ್ದಾರೆ ಈ ಸಲ. ಇಲ್ಲಿ ಪ್ರತಾಪ್ ಸಿಂಹ ಕಳೆದ ಸಲ 1,38,647 ಮತಗಳ ಅಂತರದಿಂದ ಗೆದ್ದಿದ್ರು. 1,38,647 ಮತಗಳ ಅಂತರದಿಂದ ಗೆದ್ದಿದ್ರು. ವಿಜಯಶಂಕರ್ ವಿರುದ್ಧ ವಿಜಯಶಂಕರ್ 5.5 ಲಕ್ಷ ವೋಟ್ ತಗೊಂಡ್ರೆ ಪ್ರತಾಪ್ ಸಿಂಹ 6,88,000 ವೋಟ್ ತಗೊಂಡ್ರು. 2014ಕ್ಕೆ ಹೋಲಿಸಿದರೆ ಲೀಡ್ ಜಾಸ್ತಿ ಮಾಡ್ಕೊಂಡಿದ್ರು ಪ್ರತಾಪ್ ಸಿಂಹ. 2014ರಲ್ಲಿ ಬರೀ 31,608 ಮತಗಳ ಅಂತರದಿಂದ ಗೆದ್ದಿದ್ದ ಪ್ರತಾಪ್ ಸಿಂಹ 2019ರಲ್ಲಿ 1,38,647 ಮತಗಳ ಅಂತರದಿಂದ ಗೆದ್ದಿದ್ರು. 1 ಲಕ್ಷ ಲೀಡ್ ಜಾಸ್ತಿ ಆಗಿತ್ತು. ಈ ಸಲ ಪ್ರತಾಪ್ ಸಿಂಹ ಅವರ ಬದಲು ಯದುವೀರ್ ಅವರು ಬಂದರೆ ಕಾಂಗ್ರೆಸ್ ಎಂ ಲಕ್ಷ್ಮಣ್ ಅವರ ಸಿಂಗಲ್ ನೇಮನ್ನು ಕಳಿಸಿತ್ತು. ಟಿಕೆಟ್ ಏನು ಅನೌನ್ಸ್ ಆಗಿರಲಿಲ್ಲ.
ಅಕಸ್ಮಾತ್ ಮಹಾರಾಜ ಯದುವೀರರು ಕ್ಯಾಂಡಿಡೇಟ್ ಆದರೆ ಕಾಂಗ್ರೆಸ್ ಬದಲಾಯಿಸುತ್ತೆ, ಟಿಕೆಟ್ ಬದಲಾಯಿಸುತ್ತೆ. ರವೀಂದ್ರ ರೇಷ್ಮೆ ಅವ್ರು ಏನು ಅನ್ಸುತ್ತೆ ನಿಮಗೆ? ಮೈಸೂರಿನ ರಾಜ ಪರಿವಾರದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕೂಡ ಮೈಸೂರಿನ ಲೋಕಸಭಾ ಕ್ಷೇತ್ರವನ್ನು ಗೆದ್ದಿದ್ರು, ಸೋತಿದ್ರು, ಎರಡೂ ಆಗಿತ್ತು. ಕಾಂಗ್ರೆಸ್ನಿಂದ ಗೆದ್ದಿದ್ರು, ಬಿಜೆಪಿ ಹೌದು. ಹಳೆ ಮೈಸೂರಿನ ಜನ ಅತಿ ಭಾವುಕರಾಗಿಬಿಟ್ಟು ರಾಜಮನೆತವರು ಬಂದ ತಕ್ಷಣ ಆರಿಸ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ಸುಳ್ಳು ಮಾಡಿದ್ದಾರೆ ಕರ್ನಾಟಕ ಜನ. ನೀವು ಆಗಲೇ ತೋರಿಸ್ತಾ ಇದ್ರಲ್ಲ, 2004 ಚುನಾವಣೆ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಅಸೆಂಬ್ಲಿ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆ ಎಲ್ಲ ಒಟ್ಟೊಟ್ಟಾಗೆ ನಡೆದಿತ್ತು. ಅದೇ ವರ್ಷ ಮೊದಲ ಬಾರಿಗೆ ಎಕ್ಸಿಟ್ ಪೋಲ್ ಪ್ರಯೋಗ ನಡೆದಿತ್ತು. ಕರ್ನಾಟಕದ ಮತದಾರನ ನಿಗೂಢತೆ ಮತ್ತು ಸಂಕೀರ್ಣತೆ ಎಷ್ಟು ಮಟ್ಟಿಗೆ ಇತ್ತು ಅಂತಂದರೆ, ಸ್ವತಃ ಈ ಎಕ್ಸಿಟ್ ಪೋಲ್ ಪ್ರವರ್ತಕ ಆ ಹಿರಿಯ ಪತ್ರಕರ್ತರು ಆಂಧ್ರ ಸ್ಪಷ್ಟವಾಗಿ ಹೇಳ್ಬಿಟ್ರು, ವೈ.ಎಸ್. ರಾಜಶೇಖರ ರೆಡ್ಡಿ ಅವರು ಕಾಂಗ್ರೆಸ್ಸು ಬಿರುಗಾಳಿ ಥರ ಚಂಡಮಾರುತ ಬೀಸ್ಬಿಟ್ಟಿದೆ, ಆಂಧ್ರ ಸ್ವೀಪ್ ಮಾಡುತ್ತೆ. ಕರ್ನಾಟಕ ಮಾತ್ರ ಟೂ ಕ್ಲೋಸ್ ಟು ಕಾಲ್. ಮತ ಎಣಿಕೆಗೆ 48 ಗಂಟೆಗಳ ಮುಂಚೆ ಅವ್ರು ಹೇಳ್ಬಿಟ್ರು ಟೂ ಕ್ಲೋಸ್ ಟು ಕಾಲ್, ಹೇಳಲಿಕ್ಕೆ ಆಗಲ್ಲ ಕರ್ನಾಟಕ ಅಂತ ಅಂದ್ಬಿಟ್ರು. ಹಾಗೆ ಆಗೋಯ್ತು. ಆದರೆ ಸಮೀಕ್ಷೆಗಳೇನಿತ್ತು, ಅಲ್ಲಿ ವಾಜಪೇಯಿ, ಇಲ್ಲಿ ಎಸ್ ಎಂ ಕೃಷ್ಣ, ಅಲ್ಲಿ ವಾಜಪೇಯಿ, ಎಸ್ ಎಂ ಕೃಷ್ಣ, ನಂಬರ್ 1 ಚೀಫ್ ಮಿನಿಸ್ಟರ್ ಎಸ್ ಎಂ ಕೃಷ್ಣ, ಅಲ್ಲಿ ಇಂಡಿಯಾ ಶೇರಿಂಗ್ ವಾಜಪೇಯಿ ಅಂತಿತ್ತು. ಕರ್ನಾಟಕ ಮತದಾರರು ವಿಚಿತ್ರವಾದ ಫಲಿತಾಂಶವನ್ನು ಕೊಟ್ಬಿಟ್ರು. ಎಸ್ ಎಂ ಕೃಷ್ಣ ಅವ್ರ ಕಾಂಗ್ರೆಸ್ 139 ಇದು 65 ಆಗಿಬಿಡ್ತು. ಆದರೆ ಬಿ ಜೆ ಪಿಗೆ ಹೆಚ್ಚು ಸೀಟ್ ಸಿಕ್ತು. ಲೋಕಸಭೆಯಲ್ಲಿ ಬಿ ಜೆ ಪಿಗೆ ಹೆಚ್ಚು ಸೀಟ್ ಸಿಕ್ತು. ಬಿ ಜೆ ಪಿನ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. 78 ಸೀಟ್ ಬಂತು ಬಿ ಜೆ ಪಿಗೆ, ಇವ್ರಿಗೆ 58 ಜೆ ಡಿ ಎಸ್ಗೆ ಬಂತು. ಅವ್ರು ಡಾರ್ಕ್ ಹಾರ್ಸ್ ಆಗಿಬಿಟ್ರು, ಕಾಂಗ್ರೆಸ್ 65 ಆಗೋಗ್ಬಿಡ್ತು. ಸೊ ಈ ಸಂಕೀರ್ಣತೆ ಇದೆಯಲ್ಲ, ಹಾಗಾಗಿ ಕಾಂಗ್ರೆಸ್ JDS ಮೊದಲನೇ ಸಲ ಮೈತ್ರಿಯಾಗಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದ ಚುನಾವಣೆ. ಹೌದು, ಚುನಾವಣೆ. ಆಮೇಲೆ ಸಿದ್ದರಾಮಯ್ಯನವರ ಜನತಾದಳ ಬಿಡೋ ಪ್ರಕ್ರಿಯೆ ಶುರುವಾಗಿದೆ ಆವತ್ತಿಂದನೇ. ಧರ್ಮಸಿಂಗ್ ಮುಖ್ಯಮಂತ್ರಿ ಮತ್ತು ಇವರು ಉಪಮುಖ್ಯಮಂತ್ರಿ ಮಾಡಿದ ದಿವಸದಿಂದ ದೇವೇಗೌಡರ ಕುಟುಂಬದ ವಿರುದ್ಧ ಸಿದ್ದರಾಮಯ್ಯನವರ ಸಮರ ಶುರುವಾಗಿಬಿಡ್ತು, ರಾಜಕೀಯ ಸಮರ. ಅಲ್ಲಿಂದ ಹೊರಗೆ ಬಂದರು, ಅದೆಲ್ಲ ಇತಿಹಾಸ, ಈಗ ಇತಿಹಾಸದ ಭಾಗ ಹೋಗ್ಬಿಟ್ಟಿದೆ. ಹೀಗಾಗಿ ಕರ್ನಾಟಕದಲ್ಲಿ ಇವತ್ತು ಅಭ್ಯರ್ಥಿಗಳು ಬದಲಾಗುತ್ತೆ ಅಂತ ಹೇಳೋಕ್ಕಾಗ. ಯಾಕಂದರೆ ಮೋದಿ ಅನ್ನೋ ಒಂದು ಟ್ರಂಪ್ ಕಾರ್ಡ್ ಇಟ್ಕೊಂಡ್ಬಿಟ್ಟು 3 ಚುನಾವಣೆಯಲ್ಲಿ ಪ್ರಚಂಡ ಜಯ ಗಳಿಸಿದ ಬಿ ಜೆ ಪಿಯವರು ಇವತ್ತು ಎಲ್ಲೋ ಒಂದು ಕಡೆ ಮೋದಿಯನ್ನು ಗೆಲ್ಲೋ ಕುದುರೆ ಅನ್ನೋ ಗ್ಯಾರಂಟಿಯಲ್ಲೂ ಕೂಡ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಸುಮಾರು 20 ಕ್ಷೇತ್ರಗಳಲ್ಲಿ ಅವ್ರದ್ದು ರೋಡ್ ಶೋ ಮಾಡಿಬಿಟ್ರು. ಮೋದಿಯನ್ನು ಬರೀ ರೋಡ್ ಶೋ ಮಟ್ಟಕ್ಕೆ ಕಳಿಸಿದ್ರು. ಅದಾದಮೇಲೆ ಮೊನ್ನೆ ರಾಮ ಮಂದಿರ ಪ್ರತಿಷ್ಠಾಪನೆ ಆದಮೇಲೆ ಅವ್ರ ಮಂತ್ರಾಕ್ಷತೆ ಮಟ್ಟಕ್ಕೆ ಕಳಿಸ್ಬಿಟ್ರು. ಆ ಮೋದಿ ನೋಡಿದರೆ ಅಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಮಾಡಿ ಬಂದು ಮಾರನೇ ದಿವಸನೇ ಯಾವುದು ಭಾರತ ರತ್ನ ಅನ್ನೋ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು. ಒಂದು ಕರ್ಪೂರಿ ಠಾಕೂರ್ ಕೊಟ್ಟರು, ಇದರಲ್ಲಿ ಬಿಹಾರಲ್ಲಿ ಒಂದು ದೊಡ್ಡ ಕಂಪನ ಆಯಿತು. PV ನರಸಿಂಹರಾಯರಿಗೆ ಭಾರತ ರತ್ನ ಕೊಟ್ಟರೆ ಕರ್ನಾಟಕದ ಕಾಂಗ್ರೆಸ್ಸಿಗರು ನಿಶ್ಶಬ್ದ ಮೌನ, ಒಬ್ಬರು ಸಂಭ್ರಮಾಚರಣೆ ಮಾಡಲಿಲ್ಲ ಅಲ್ಲಿ. ಅದೇ ಆಂಧ್ರದಲ್ಲಿರೋ ಆಗ್ತಾನೆ ಗೆದ್ದು ಬಂದಿರೋ ಹೊಸ ಮುಖ್ಯಮಂತ್ರಿ ಅಧಿವೇಶನ ನಡೀತಾ ಇತ್ತು, ತಕ್ಷಣ ಸಂಭ್ರಮಾಚರಣೆ ಮಾಡಿಬಿಟ್ರು. ಕಾಂಗ್ರೆಸ್ ಬಹುಮತ ಇರೋ ಆಂಧ್ರ ಪ್ರದೇಶ ಇದು ತೆಲಂಗಾಣ ವಿಧಾನಸಭೆಯಲ್ಲಿ ಸರ್ವಾನುಮತ ನಿರ್ಣಯ ಪಾಸ್ ಮಾಡಿ ಸಂಭ್ರಮ ವ್ಯಕ್ತಪಡಿಸಿದ್ರು, ಕೇಂದ್ರವನ್ನು ಅಭಿನಂದಿಸಿಬಿಟ್ರು. ಸೊ ಈ ಕರ್ನಾಟಕದ ಕಾಂಗ್ರೆಸ್ಸಿಗರ ಮನಸ್ಥಿತಿ ಕೂಡ ಯಾವ ರೀತಿ, ನನಗೆ ಒಂದೇ ಒಂದು ಬಿ ಜೆ ಪಿ ಪ್ಲಸ್ ಪಾಯಿಂಟ್ ಯಾವುದು ಅಂತಂದರೆ, ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವಿನ ಶೀತಲ ಸಮರ ಏನಿದೆ ನಾವು ನೋಡ್ತಾ ಬಂದಿದ್ವಿ, ಅದರ ಬೇರೆ 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 ಸ್ವರೂಪಗಳನ್ನು. ಅದೇನಾದರೂ ಮತ್ತೆ ಮುಂಚೂಣಿಗೆ ಬಂದರೆ ಆಗ ಬಿಜೆಪಿಗೆ ಅಡ್ವಾಂಟೇಜ್ ಆಗುತ್ತೆ ಹೊರತು. ಈ ಹೋಪ್ನಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಇದ್ರು. ಬಟ್ ಇನ್ನೊಂದು, ಯಾವ ಬಿಜೆಪಿ ಮುಖಂಡರನ್ನು ಕೇಳಿದ್ರೆ ಸಿದ್ದರಾಮಯ್ಯ DK ಶಿವಕುಮಾರ್ ಜಗಳ ಆಡ್ಕೋತಾರೆ, ನಮ್ಗೆ ಲಾಭ ಆಗುತ್ತೆ, ಅವ್ರು ಜಗಳ ಆಡ್ಕೋತಾರೆ, ನಮ್ಗೆ ಲಾಭ ಆಗುತ್ತೆ. ಅದ್ರ ಹೊರತು ವಿಧಾನಸಭಾ ಚುನಾವಣೆಯಲ್ಲೂ ಇದ್ರು. ಒಂದೇ ನಿಮಿಷ ಇರಿ, ನಾ ಗಂಗಾಧರ ಮೂರ್ತಿ ಅವ್ರನ್ನ ಕೇಳ್ತೀನಿ. ಗಂಗಾಧರ ಮೂರ್ತಿ ಅವರು, ಅದ್ಭುತವಾದ ಮೈತ್ರಿ ನಮ್ಮದು, ನ್ಯಾಚುರಲ್ ಅಲಯನ್ಸ್ ನಮ್ಮದು, BJP JDS ಒಂದಾಗಿದೆ ಅನ್ನೋದಾದರೆ ಹಳೆ ಮೈಸೂರನ್ನು ಕ್ಲೀನ್ ಸ್ವೀಪ್ ಮಾಡಬೇಕು. ಮೈಸೂರು ಈಸ್ ಅ ಲಿಟ್ಮಸ್ ಟೆಸ್ಟ್. ಮೈಸೂರು ಸುಲಭವಾಗಿ ಗೆಲ್ಲಬೇಕು BJP. ಖಂಡಿತವಾಗ್ಲೂ. ಯಾಕೆ ಅಂತಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಹಾರಾಜರ ಕುಟುಂಬದಿಂದ ಏನಾದರೂ ಯದುವೀರವರನ್ನು ತಗೊಂಬಂದರೆ ಅದಕ್ಕಿಂತ ಮುಂಚೆ ಒಂದು ಪದನ ಬಳಸಬೇಕು. ಇವತ್ತು ಪ್ರತಾಪ್ ಸಿಂಹ ಅವರು ಇವತ್ತು ನನಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ನೊಂದ್ಕೊಂತಿದ್ದಾರೆ. ಅಚ್ಚರಿ ಅಭ್ಯರ್ಥಿ ಯದುವೀರ್ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅವತ್ತಿನ ಪರಿಸ್ಥಿತಿಯಲ್ಲಿ ವಿಜಯಶಂಕರ್ ಅವ್ರನ್ನ 2 ಟರ್ಮ್ ಗೆದ್ದಂಥ ವಿಜಯಶಂಕರ್ ಅವ್ರನ್ನ ಹಾಸನಕ್ಕೆ ಕಳಿಸಿ ಇವರು ರಾತ್ರಿ ಅಚ್ಚರಿ ಅಭ್ಯರ್ಥಿಯಾಗಿ ಬಂದರು. ಆ ಸಂದರ್ಭನೂ ಅವ್ರು ಜ್ಞಾಪಿಸ್ಕೋಬೇಕು. ಭಾರತೀಯ ಜನತಾ ಪಾರ್ಟಿ ಪ್ರತಿ ಚುನಾವಣೆಯಲ್ಲೂ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡುತ್ತೆ. ಅದು ಹೊಸ ಎಕ್ಸ್ಪೆರಿಮೆಂಟ್ ಏನಂತಂದರೆ ಯದುವೀರರನ್ನ ತರ್ತಾ ಇರತಕ್ಕಂಥದ್ದು. ಇನ್ನು ತಂದಿರೋತಕ್ಕಂಥ ಸುದ್ದಿ ಇಲ್ಲ, ಆದರೆ ಸದ್ಯಕ್ಕಂತೂ ಆ ಹೆಸರಿದೆ. ಆ ಹೆಸರು ಮೇಲೆ ಚರ್ಚೆ ಮಾಡೋದಾದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮನಸ್ಥಿತಿ ಏನಿದೆ ಕರ್ನಾಟಕದಲ್ಲಿ, ಅತಿ ಹೆಚ್ಚು ಟಿಪ್ಪುವನ್ನು ಮತ್ತು ಟಿಪ್ಪು ವಂಶಸ್ಥರನ್ನು ವೈಭವೀಕರಿಸುವಂಥ ಕೆಲಸವನ್ನು ಖಂಡಿತವಾಗೂ ಮಾಡ್ತಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೈಸೂರು ಮಹಾರಾಜರನ್ನು ತಗೊಂಬರ್ತಾ ಇರೋದು ಹಳೆ ಮೈಸೂರು ಭಾಗದಲ್ಲಿ ಮಹಾರಾಜರ ಕುಟುಂಬದ ಕೊಡುಗೆ ಇದೆಯಲ್ಲ,
ಆ ಕೊಡುಗೆಯನ್ನು ಕರ್ನಾಟಕದ ಪ್ರತಿ ಮತದಾರನಿಗೂ ತಲುಪಿಸುವಂಥ ಕೆಲಸ ಎರಡೂ ಪಾರ್ಟಿಯವು ಮಾಡ್ತೀವಿ. JDS ಆ್ಯಂಡ್ BJP ಎರಡೂ ಮಾಡ್ತೀವಿ. ಗಂಗಾಧರ ಮೂರ್ತಿ ಅವರೇ, 14 ಮತ್ತು 19ರಲ್ಲಿ BJP ಒಕ್ಕಲಿಗ ಅಭ್ಯರ್ಥಿಯನ್ನು ಕೊಡ್ತು, ಕಾಂಗ್ರೆಸ್ ಕುರುಬ ಅಭ್ಯರ್ಥಿಗಳನ್ನು H. ವಿಶ್ವನಾಥ್ 14ರಲ್ಲಿ, 19ರಲ್ಲಿ ವಿಜಯಶಂಕರ್. ಆಗ ಸಿದ್ದರಾಮಯ್ಯನವರನ್ನು ಮಣಿಸುವುದಕ್ಕೋಸ್ಕರ JDS ಪ್ರತಾಪ್ ಸಿಂಹ ಅವರನ್ನು ಬೆಂಬಲಿಸ್ತು ಅನ್ನೋದು ದಟ್ಸ್ ಓಪನ್ ಸೀಕ್ರೆಟ್ ಒಳಗಿಂದೊಳಗೆ. ಯಾಕಂದರೆ ಒಕ್ಕಲಿಗರು JDSನ ಒಕ್ಕಲಿಗ ಮತದಾರರು ಪ್ರತಾಪ್ ಸಿಂಹ ಬೆಂಬಲಿಸಿದ್ರಿಂದ ಪ್ರತಾಪ್ ಸಿಂಹ ಮೊದಲ ಬಾರಿಯ ಗೆಲುವಿನ ಅಂತರ 2ನೇ ಬಾರಿ ಜಾಸ್ತಿ ಆಯಿತು, ಯಾಕಂದರೆ ಸಿದ್ದರಾಮಯ್ಯ ಅಭ್ಯರ್ಥಿ. ಈ ಬಾರಿ BJP ಮಹಾರಾಜರನ್ನು ತಂದಿದೆ. ಈಗ ಮಹಾರಾಜರ ಜಾತಿಯನ್ನು ಆದರೆ ಒಕ್ಕಲಿಗರಲ್ಲ, ಕಾಂಗ್ರೆಸ್ ಒಕ್ಕಲಿಗ ಅಭ್ಯರ್ಥಿಯನ್ನು ಕೊಡುತ್ತೆ. JDSನ ಒಕ್ಕಲಿಗ ಮತಗಳು 2 ಬಾರಿ ಆದಂತೆ ಈ ಬಾರಿ ಕೂಡ BJPಗೆ ಶಿಫ್ಟ್ ಆಗ್ತವ. ದಟ್ ಈಸ್ ಕ್ವಶನ್. ಯಾಕೆ ಯದುವೀರರು ಗೆಲ್ತಾರೋ ಇಲ್ವೋ ಅನ್ನೋ ಚರ್ಚೆ ನಡೆದಿದೆ. ಇಲ್ಲ, ಕರೆಕ್ಟ್, ನಿಮ್ಮ ಚರ್ಚೆ ಕರೆಕ್ಟ್. ಆದರೆ ಇಲ್ಲಿ ಎರಡನ್ನ ಗಮನಿಸ್ಬೇಕು ನೀವು. ಈ ದೇಶದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಯಾರು ಕೂಡ ಜಾತಿಯಿಂದ ನೋಡಲ್ಲ, ಮೊದಲನೇದಾಗಿ. ಎರಡನೇದಾಗಿ ಮೈಸೂರು ಮಹಾರಾಜರನ್ನು ಯಾವುದೇ ರಾಜರನ್ನಾಗಲಿ, ಶ್ರೀಕಂಠದತ್ತ ಒಡೆಯರ್ ಇರ್ಬೋದು, ಎಲ್ಲರನ್ನೂ ಕೂಡ ಯಾರೂ ಕೂಡ ಜಾತಿಯಿಂದ ನೋಡಲ್ಲ. ಮಂಡ್ಯ ಭಾಗದಲ್ಲಿ ಮತ್ತು ಮೈಸೂರಿನ KRS ಭಾಗದಲ್ಲಿ ಏನೇನಿದ್ದಾವೆ ಅವರ ಎಲ್ಲರ ಮನೆಗಳಲ್ಲೂ ವಿಶ್ವೇಶ್ವರಯ್ಯನವ್ರ ಜೊತೆಗೆ ಮಹಾರಾಜರ ಫೋಟೋ ಇದೆ. ಅಂದರೆ ಜಾತಿಯಿಂದ ಯಾರೂ ಇಟ್ಕೊಂಡಿಲ್ಲ ಅವ್ರನ್ನ. ಆ ಕುಟುಂಬನ ಮಾತ್ರ ಯಾರೂ ಕೂಡ ಜಾತಿಯಿಂದ ನೋಡಲ್ಲ. ಒಂದು ಪಾಯಿಂಟ್. ಎರಡನೇ ಪಾಯಿಂಟು, ಈಗ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದೇನು ಅಂದರೆ, ಈಗ ಆಯಿತು ಅಕಸ್ಮಾತ್ ಒಂದೇ ನಿಮಿಷ ನೀವು ಹೇಳುವ ಮಾತು ಅಬ್ಸಲ್ಯೂಟ್ ಟ್ರುತ್ ಅನ್ನೋದಾದ್ರೆ ಇವ್ರ ತಂದೆ ಚುನಾವಣೆಯಲ್ಲಿ ಸೋತರು ಸರ್. ನಾನು ಅದನ್ನೇ ಹೇಳ್ತಿರೋದು. ಒಂದು ನಿಮಿಷ, ಬಿಜೆಪಿಯಿಂದನೇ ಸೋತರು. ಅದರ ಜೊತೆಗೆ ನೀವು ಟಿಪ್ಪು ಸುಲ್ತಾನ್ನ ವೈಭವೀಕರಣ ಅಂದ್ರಲ್ಲ, ಅದರ ಇಂಪ್ಯಾಕ್ಟ್ ಗ್ರೌಂಡ್ ಲೆವೆಲ್ನಲ್ಲಿ ಇದ್ದಿದ್ರೆ ಕೊಡಗಿನಲ್ಲಿ ಇಬ್ರು ಕಾಂಗ್ರೆಸ್ಸಿನ ಶಾಸಕರು ಆರಿಸಿ ಬರ್ತಿರ್ಲಿಲ್ಲ. ಇಲ್ಲ ಕೇಳಿ, ಇಲ್ಲಿ ನಿಮಗೆ ಗಮನಿಸಬೇಕಾದಂಥ ಅಂಶ ಏನಂದರೆ, ಒಂದು ಚುನಾವಣೆ ಮಡಿಕೇರಿ ಚುನಾವಣೆ ಇದೆಯಲ್ಲ, ಅಪ್ಪಚ್ಚು ರಂಜನ್ ಸೋತಿ ಚುನಾವಣೆ ಯಾಕೆ ಅಂತ ನಮಗಳಿಗೆ ಮಾತ್ರ ಗೊತ್ತು. ಯಾಕೆ ಗೆದ್ರು ಕಾಂಗ್ರೆಸ್ನವರು, ಯಾಕೆ ಬೇಡ, ಅದನ್ನ ಈಗ ಚರ್ಚೆ ಮಾಡೋವಂಥ ವಿಚಾರ ಇಲ್ಲಲ್ಲ, ಸಾರ್ವಜನಿಕವಾಗಿ ಚರ್ಚೆ ಮಾಡೋವಂಥದ್ದಲ್ಲ. ಅದು ಗೆದ್ದಂಥ ಅಭ್ಯರ್ಥಿಗೂ ಗೊತ್ತು, ಯಾರು ಗೆಲ್ಸಿದ್ರು ಅಂತ ಗೊತ್ತು. ಸಿದ್ದರಾಮಯ್ಯನವರು ಆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಚುನಾವಣಾ ಪ್ರಚಾರಕ್ಕೆ ಹೋಗ್ಲಿಲ್ಲ, ಗೊತ್ತಿದೆಯಾ ನಿಮಗೆ? ಒಂದೇ ಒಂದು ದಿವಸನೂ ಪ್ರಚಾರಕ್ಕೆ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂತ ಅವ್ರನ್ನ ಕೇಳಬೇಕು. ಇರಲಿ, ಅದೊಂದು ಕಡೆ. ನಾನೀಗ ಚರ್ಚೆ ಮಾಡಕೊಟ್ರದೇನು ಅಂತಂದರೆ, ಮಹಾರಾಜರ ಕೊಡುಗೆಯನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತಿನ ಕಾಲಘಟ್ಟದಲ್ಲಿ ಟಿಪ್ಪು ಅವರನ್ನ ಹೆಚ್ಚು ವಿಜೃಂಭಿಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಈಗ ಪ್ರಶಾಂತ್ ನಾಥ್ ಅವ್ರು ಹೇಳ್ದಂಗೆ ಅಲ್ಲಿ ಒಕ್ಕಲಿಗ ಅಭ್ಯರ್ಥಿನೇ ಹಾಕೋದಾದ್ರೆ ಈಗ ಲಕ್ಷ್ಮಣ್ ಅಂತ ಒಂದು ಸಿಂಗಲ್ ಹೆಸರು ಹೋಗಿದೆ ಅಂತಿದೆ. ಹೌದಾ? ಲಕ್ಷ್ಮಣ್ ಅವ್ರನ್ನ ಕ್ಯಾಂಡಿಡೇಟ್ ನನ್ನ ಪ್ರಕಾರ ಯದುವೀರ ಆದ ತಕ್ಷಣ ಮಾಡೋದೇ ಇಲ್ಲ. ಈಗ ಮತ್ತೆ ಕ್ಯಾಂಡಿಡೇಟ್ ಚೇಂಜ್ ಆಗುತ್ತೆ, ನನ್ನ ಪ್ರಕಾರ ಚೇಂಜ್ ಆಗುತ್ತೆ. ಆ ಚೇಂಜ್ ಆದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಮಗನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದಾರೆ. ಮಾಡಲಿ, ಅದು ನಿಜವಾದ ಚುನಾವಣೆ. ಕೇಳಿ, ಅದು ನಿಜವಾದ ಚುನಾವಣೆ. OBC ವರ್ಸಸ್ OBC ಇಲ್ಲ, ನಾನು ಕೇಳುತ್ತೆ OBC ವರ್ಸಸ್ ಒಕ್ಕಲಿಗ ಮಾಡುತ್ತೆ ಕಾಂಗ್ರೆಸ್. ಕ್ಯಾಂಡಿಡೇಟ್ ಯಾರು ಅನ್ನೋದು ಕುತೂಹಲ. ಅದಕ್ಕೆ ನಾನು ಹೇಳಿದ್ದು, ಈ ಚುನಾವಣೆ ಮಹಾರಾಜರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಜಾತಿಯ ರಾಜಕಾರಣ ಆಗೋದಿಲ್ಲ. ಎರಡನೇದಾಗಿ ಈ ಮಹಾರಾಜರ ಕುಟುಂಬದಿಂದ ಮಂಡ್ಯ, ಚಾಮರಾಜನಗರ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಹಾಸನ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಲಾಭ ಆಗಿರೋದು ಯಾರಿಗಾನ ಇದ್ರೆ ಅದು ಒಕ್ಕಲಿಗರಿಗೆ. KRS ವಿಚಾರದಿಂದ ಹಿಡಿದು ರಿಸರ್ವೇಷನ್, ಅವತ್ತಿನ ಕಾಲದ OBC ರಿಸರ್ವೇಷನ್ನಿಂದ ಹಿಡಿದು ಭಾಳ ಉಪಯೋಗ ಆಗಿರೋದು ಒಕ್ಕಲಿಗರಿಗೆ. ಆ ಒಕ್ಕಲಿಗರು ಮತ ಹಾಕಬೇಕು ಇನ್ನೊಂದು ಅನ್ನೋದ್ರ ಬಗ್ಗೆ ಚರ್ಚೆ ಅನ್ನೋದಕ್ಕಿಂತ ಹೆಚ್ಚಿನಾಗಿ ಯದುವೀರರನ್ನ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಜಾತಿಯಿಂದ ನೋಡಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮತ್ತು JDS BJP ಅಲಯನ್ಸ್ ಅಭ್ಯರ್ಥಿ ಅಂತ ನೋಡ್ತಾರೆ ಹೊರತು ಅದರ ವಿರುದ್ಧವಾಗಿ ಯಾವ ರೀತಿಯ ಮತಗಳು ಆಗೋದಿಲ್ಲ. ಅಲ್ಲಿ ಕಾಂಗ್ರೆಸ್ಸಿಗೆ ಖಂಡಿತವಾಗೂ ಸೋಲಾಗ್ತದೆ. ಅತಿ ಹೆಚ್ಚು ಮತಗಳಿಂದ ಯದುವೀರರು ಗೆಲ್ತಾರೆ. ಎಸ್ ನೋಡೋಣ. ಈ ಒಂದೊಂದು ಕ್ಷೇತ್ರದ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಚರ್ಚೆ ಮಾಡಿದ್ರೆ ನಾವು ಲಿಸ್ಟ್ನಲ್ಲಿರೋ ಅಷ್ಟು ಕ್ಷೇತ್ರಗಳನ್ನು ಮುಗಿಸೋದೇ ಕಷ್ಟ ಆಗಿಬಿಡುತ್ತೆ. ಈ ಮೈತ್ರಿಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಇರೋದು ಬೆಂಗಳೂರು ಗ್ರಾಮಾಂತರದಲ್ಲಿ. ಅಲ್ಲಿ DK ಸುರೇಶ್ ವರ್ಸಸ್ ಡಾಕ್ಟರ್ CN ಮಂಜುನಾಥ್ ಆಗುವ ಸ್ಪಷ್ಟ ಲಕ್ಷಣಗಳಿದ್ದಾವೆ. ಒಂದು ಬ್ರೇಕ್ ಮುಗಿಸ್ಕೊಂಡು ಅದರ ಬಗ್ಗೆ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.